ಬೈಕ್ ಟ್ಯಾಕ್ಸಿ ಈಗ ಅದು ಬೇಡ ಅಂತ. ನಮ್ಮನ್ನ ಯಾರು ಪರ್ಮಿಷನ್ ಕೊಟ್ಟದ ರ್ಯಾಪಿಡ್ ನಡೆಸೋಕ್ಕೆ? ನೀನು ಹೇಳ್ತೀಯಾ? ಯಾಕಂದರೆ ಆಟೋದವರು ಎಷ್ಟೆಲ್ಲ ಕಷ್ಟ ಇದೆ, ಇಷ್ಟೆಲ್ಲ ಈಗ ನಾನು ಹೇಳಿದ್ನಲ್ಲ, ಈಗ ಫಿಟ್ನೆಸ್ಗಳಾಗಲಿ, ಒಂದು ಇನ್ಶೂರೆನ್ಸ್ ಆಗಲಿ, ಆಟೋದು ಒಂದು ಸರ್ವೀಸ್ಗಳಿಂದ ಹಿಡಿದು, ಆಟೋ ಪಾರ್ಟ್ಸ್ಗಳಿಂದ ಹಿಡಿದು, ಒಂದು ರಿಪೇರಿ ಬಂತಂದ್ರೂ ನಾವು ಆಟೋ ಗ್ಯಾರೇಜ್ಗೆ ಹೋಗಿ ಆ ಪಾರ್ಟ್ಸ್ ಚೇಂಜ್ ಮಾಡಬೇಕಂದ್ರೆ ಇವತ್ತು ಅದೆಲ್ಲ ಐಟಮ್ಸ್ಗಳು ಕಾಸ್ಟ್ಲಿನೇ. ಇದ್ರ ಮಧ್ಯದಲ್ಲಿ ಬೈಕ್ ಟ್ಯಾಕ್ಸಿ ಬಂದರೆ ಆಟೋದವ್ರಿಗೆ ದುಡಿಮೆ ಕಡಿಮೆ ಆಗೇ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅದು ಬೈಕ್ ಟ್ಯಾಕ್ಸಿ ಬರೋದು ಬೇಡ ಅಂತಲೇ ನಮಗೂ ಇರೋದು ಇವತ್ತಿಗೂ. ನಮ್ಮ ಹತ್ರ ನೋಡಿ ಎಲ್ಲ ಆ್ಯಪಲ್ಲೂ ಬಿಟ್ಟಿದ್ದಾರೆ. ಓಲಾ, ರ್ಯಾಪಿಡೋ, ಊಬರ್ ಮೂವರು ಬಿಟ್ಟಿದ್ದಾರೆ. ಬಟ್ ನಮ್ಮ ಹತ್ರವರು ಬೈಕ್ ಟ್ಯಾಕ್ಸಿ ಬಿಡಲ್ಲ ಅಂತಲೇ ಅವರು ಒಂದು ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ಆಟೋದವ್ರಿಗೆ ತೊಂದರೆ ಕೊಡಲ್ಲ ಅಂತ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಯಾತ್ರಿ ಬೈಕ್ ಟ್ಯಾಕ್ಸಿ ಬಿಡಲ್ವಲ್ಲ, ನಮ್ಗೆ ಚೆನ್ನಾಗಿದೆಯಲ್ವ, ಇದು ನಮ್ಮ ಆ್ಯಪ್ ಅಂತ ಇದೆಯಲ್ವಾ, ಅದಕ್ಕಾಗಿ ನಮ್ಮ ಯಾತ್ರೆಯಲ್ಲಿ ಮಾತ್ರ ಮಾಡ್ತಾಯಿದ್ದೀವಿ. ಓಲಾ, ಊಬರ್, ರ್ಯಾಪಿಡೋ ಯಾವುದು ಯೂಸ್ ಮಾಡ್ತಾಯಿಲ್ಲ. ಯಾಕಂದರೆ ಇವರು ಬೈಕ್ ಟ್ಯಾಕ್ಸಿ ಬಿಟ್ಟಿದ್ದಾರಲ್ವಾ. ಈಗ ಅವರು ಆಟೋದವ್ರಿಗೆ ತೊಂದರೆ ಆಗಬಾರ್ದು, ಆಟೋದವರಿಂದ ನಾವು ಇವತ್ತು ಈ ಲೆವೆಲ್ಗೆ ಬೆಳೆದಿದ್ದೀವಿ, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ಒಂದು ಉದ್ದೇಶ ಅವ್ರಿಗಿದ್ದಿದ್ರೆ ಅವ್ರು ಬೈಕ್ ಟ್ಯಾಕ್ಸಿ ಬಿಡ್ತಾ ಇರಲಿಲ್ಲ. ಯಾಕೆ ಆಟೋದವ್ರಿಗೆ ನಾವು ತೊಂದರೆ ಕೊಡಬೇಕು, ಅವ್ರಿಗೆ ಯಾಕೆ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಒಂದೇ ಒಂದು ಯೋಚನೆ ಅವ್ರು ಮಾಡಿದಿದ್ರೆ ಬೈಕ್ ಟ್ಯಾಕ್ಸಿ ಅವ್ರು ಬಿಡ್ತಾ ಇರಲಿಲ್ಲ. ಅವ್ರು ಆಟೋದವ್ರಿಗೆ ಈಗಲೂ ಹೇಳ್ತೀರಲ್ಲ, ರ್ಯಾಪಿಡೋ ಮತ್ತು ಇದು ಓಲಾ, ಊಬರ್ ಆಟೋದವ್ರಿಗೆ ಸಪೋರ್ಟ್ ಇಲ್ಲವೇ ಇಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.